ಇವತ್ತು ತಾವೆಲ್ಲ ಬಂದಿದ್ದಕ್ಕೆ ಕೂಡ ಒಂದು ಒಳ್ಳೆ ಕಾಸ್ ಇಟ್ಕೊಂಡು ನಾವು ಈ ಪ್ರೆಸ್ ಮೀಟನ್ನು ಆರ್ಗನೈಸ್ ಮಾಡಿದ್ದೀವಿ. ಇದರಲ್ಲಿ ನಾವು ತೊಡಗಿಸ್ಕೊಳ್ಳೋಕ್ಕೆ ಮುಖ್ಯ ಉದ್ದೇಶ ಅಂದರೆ ನಮ್ಮ ಶಾಲೆಯಿಂದ ಅನಿಲ್ ಕುಂಬ್ಳೆ ಒಂದು ಕ್ರಿಕೆಟ್ ಅಕಾಡೆಮಿಯನ್ನು ಟೈಅಪ್ ಆಗಿದ್ದೀವಿ. ಹಾಗಾಗಿ ಇವಾಗ ಸದ್ಯಕ್ಕೆ ನಮ್ಮ ಸ್ಕೂಲಲ್ಲಿ ಹತ್ತತ್ರ 64,000 SFT ಒಂದು ಗ್ರೌಂಡ್ ರೆಡಿ ಆಗ್ತಾಯಿದೆ. ಅಂದರೆ 1.5 ಎಕರೆದು ಓನ್ಲಿ ಆ್ಯಸ್ ಪರ್ ಫಿಫಾ ಸ್ಟ್ಯಾಂಡರ್ಡ್ಸ್ ಪ್ರಕಾರ ಒಂದು ಗ್ರೌಂಡ್ ರೆಡಿ ಆಗ್ತಾಯಿದೆ. ಇಲ್ಲಿರೋ ಒಂದು ಫೆಸಿಲಿಟೀಸು ಮುಂದಿನ ದಿನಗಳಲ್ಲಿ ಮಕ್ಕಳಿಗೆ ಒಂದು ಪ್ರಾಕ್ಟೀಸ್ ಮಾಡಲಿಕ್ಕಾಗಲಿ, ಮುಂದಿನ ಸ್ಟೇಟ್ ಲೆವೆಲ್ ಈ ಥರ ಒಂದು ಕಾಂಪಿಟೇಷನ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಲಿಕ್ಕೆ ಒಂದು ಅನಿಲ್ ಕುಂಬ್ಳೆ ಅಕಾಡೆಮಿಯಿಂದ ಒಂದು ಪ್ಲಾಟ್ಫಾರ್ಮ್ ಸಿಗುತ್ತೆ ಅನ್ನೋ ಉದ್ದೇಶಕ್ಕೆ ನಾವು ಈ ವುಮೆನ್ಸ್ ಕ್ರಿಕೆಟ್ ಅಕಾಡೆಮಿ ಜೊತೆಗೆ ಒಂದು ಕೈ ಜೋಡಿಸಿದ್ದೀವಿ. ನಮ್ಮ ಬಳ್ಳಾರಿಯ ಮಕ್ಕಳು ಅಂದರೆ ನಮ್ಮ ಸ್ಕೂಲಲ್ಲಿ ಇರೋದು ಅಪ್ ಟು 10th ಮಾತ್ರ. ಆದರೂ ಇಲ್ಲಿ ರೂರಲ್ಲು ಮತ್ತು ವಿಲೇಜು ಮತ್ತು ಬೇರೆ ಬೇರೆ ಭಾಗದ ಮಕ್ಕಳಿಗೆಲ್ಲರೂ ಕೂಡ ಒಂದು ನಮ್ಮ ಫೆಸಿಲಿಟೀಸ್ನ ಯೂಸ್ ಮಾಡ್ಕೊಂಡು ಅವರು ಬೆಳೀಲಿ ಅನ್ನೋ ಒಂದು ಉದ್ದೇಶದಿಂದ ನಾವು ಈ ಕ್ರಿಕೆಟ್ ಅಕಾಡೆಮಿಯ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಒಪ್ಕೊಂಡಿದ್ದೀವಿ. ಹಾಗೆ ನಮ್ಮ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ಗೆ ಕೂಡ ಒಂದು ಪ್ರಪೋಸಲ್ ಇಟ್ಟಿದ್ದೀವಿ. ನಮ್ಮ ಬಳ್ಳಾರಿ ವುಮೆನ್ಸ್ ಕ್ರಿಕೆಟ್ ಅಕಾಡೆಮಿಯನ್ನು ರಿಕಗ್ನೈಸ್ ಮಾಡಲಿಕ್ಕೆ ಆ ಒಂದು ಪ್ರೋಸೆಸ್ ಕೂಡ ಇನಿಷಿಯೇಟ್ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ಕ್ರಿಕೆಟ್ ಅಕಾಡೆಮಿ ಕೂಡ KSSC ಜೊತೆಗೆ ಅಸೋಸಿಯೇಷನ್ ಆಗಿ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ಸಲ್ಲಿ ಮಕ್ಕಳಿಗೆ ಒಂದು ಆಡಲಿಕ್ಕೆ ಒಂದು ಅವಕಾಶ ಸಿಗುತ್ತೆ. ಇಲ್ಲಿ ನಿಮಗೊಂದು ಉದಾಹರಣೆ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಕಂಪ್ನಿಯಿಂದ ಒಬ್ಬರು ಟೀಮ್ ಪ್ಲೇಯರ್ ಬಂದಿದ್ದಾರೆ. ಪೂಜಾ ಅಂತ. ಅಲ್ಲಿ ಕಂಪ್ನಿ 4 ಗಂಟೆಗೆ ಬೆಳಗ್ಗೆ ಎದ್ದು ಅಲ್ಲಿಂದ ಒಂದು 6 ಗಂಟೆಗೆ ಬಳ್ಳಾರಿಗೆ ರೀಚ್ ಆಗಿ ಇಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡು 8:30 9 ಗಂಟೆಗೆ ಮತ್ತೆ ಕಂಪ್ನಿಗೆ ರಿಟರ್ನ್ ಆಗೋ ಥರ. ಸೊ ಈ ಥರ ಪ್ರತಿಭೆಗಳು ಭಾಳಷ್ಟು ಜನ ಇದ್ದಾರೆ. ನಾವೊಂದು ಪ್ಲಾಟ್ಫಾರ್ಮ್ ಕಲ್ಪಿಸೋದಕ್ಕೆ ನಮಗೆ ಒಂದು ಒಳ್ಳೆಯ ಸಂತೋಷದ ವಿಷಯ ಇದು. ಇದ್ರ ಬಗ್ಗೆ ಮತ್ತೆ ಮುಂದಿನ ದಿನಗಳಲ್ಲಿ ನಮ್ಮ ಕಡೆಯಿಂದ ಎಷ್ಟು ಬೇಕೋ ಅಷ್ಟು ಸಪೋರ್ಟನ್ನು ಮಾಡೋಕ್ಕೆ ನಾವು ತಯಾರಿದ್ದೀವಿ. ವಿರೂಪಾಕ್ಷಪ್ಪ ಸರ್ ನಮಗೆ ಫಸ್ಟ್ ಇದು ಹಿಂಗಿದೆ ಅಕಾಡೆಮಿ ಇದೆ, ನಾನು ಮೊದಲು ಮಾಡಿ ಬಿಟ್ಟಿದ್ದೀನಿ, ಇದು ಕಂಟಿನ್ಯೂ ಮಾಡೋ ಅಂದಾಗೆ ಫಸ್ಟ್ ಆಮೇಲೆ ಬ್ರಹ್ಮಯ್ಯ ನಾಯ್ಡು ಸರ್ ಅವ್ರನ್ನ ವಿಚಾರ ಮಾಡಿ ಶ್ರೇಷ್ಠ ಸ್ಕೂಲ್ ಹೆಂಗೆ ಗ್ರೌಂಡ್ ರೆಡಿ ಆಗ್ತಿದೆ ಅಂತೇಳಿ ನಾವೆಲ್ಲ ಎಲ್ಲ ರೆಡಿ ಮಾಡ್ಕೊಂಡು ತರಬೇತಿ ಮಾಡ್ಕೊಂಡು ಈಗ ಇಲ್ಲಿ ಬಂದಿದ್ದೀವಿ. ಇವಾಗ ಟೂರ್ನಮೆಂಟ್ ಕೂಡ 31st ಟೂರ್ನಮೆಂಟ್ ಇದೆ. ನೀವು ಅದಕ್ಕೆಲ್ಲ ಸಹಕಾರ ಕೊಡಬೇಕಂತೇಳಿ ಎಲ್ಲ ಸಾರ್ವಜನಿಕರಿಗೂ ಕೂಡ ಬಂದು ಹೋಗ್ಬೋದು ಅಂತೇಳಿ ವಿನಂತಿ ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ಬಳ್ಳಾರಿ ವುಮೆನ್ ಕ್ರಿಕೆಟ್ ಲೀಗ್ T20 ವುಮೆನ್ ಸೀಸನ್ 1 ಟೂರ್ನಮೆಂಟ್ ಇದೇ ತಿಂಗಳು ಮೇ 30 ಮತ್ತು 31ನೇ ತಾರೀಕು ವಿಮೆನ್ಸ್ ಮೈದಾನದಲ್ಲಿ ಆರ್ಗನೈಸ್ ಮಾಡ್ತಾ ಇದ್ದೀವಿ. ಈ ವುಮೆನ್ ಕ್ರಿಕೆಟ್ ಅಸೋಸಿಯೇಷನ್ ಇಷ್ಟ ಹಂತಕ್ಕೆ ಬರಲಿಕ್ಕೆ ಗಣ್ಯ ವ್ಯಕ್ತಿಗಳಾದ ಶ್ರೀ ನಾಯ್ಡು ಸರ್, ಬ್ರಹ್ಮಯ್ಯ ನಾಯ್ಡು ಸರ್ ಅವರು, ಅಶೋಕ್ ಅವರು, ವಿರೂಪಾಕ್ಷಪ್ಪ ಸರ್ ಅವರು, ಹಾಗೆ ಶ್ರೀಮತಿ ಸರೋಜಾ ಅವರು, ಡಾಕ್ಟರ್ ನಂದಿನಿ ಅವರು ಆ್ಯಂಡ್ ಮೇನ್ಲಿ ಪೇರೆಂಟ್ಸ್, ಇವರೆಲ್ಲರ ಸಹಕಾರ ನಮ್ಗೆ ತುಂಬ ಸಿಗ್ತಾ ಇದೆ. ಇದು ಫಸ್ಟ್ ಟ್ರಯಲ್ ನಾವು ಇನ್ನೂ ಮಾಡೋದು. ನಮಗೆ ನಿಮ್ಮೆಲ್ಲರ ಸಹಕಾರ ಹಾಗೆ ಪಬ್ಲಿಕ್ದು ಎಲ್ಲರೂ ಸಹಕಾರ ಸಿಗುತ್ತೆ ಅಂತ ನಾವು ಭಾವಿಸ್ತಾ ಇದ್ದೀವಿ.